ಮನಿ ನೈನ್ಗೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿಪಾಟೀಲ್. ಇವತ್ತಿನ ಕಂಪನಿ ನಾಮ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ರೌಂಡ್ ಅಪ್ಗಳಿಂದ ನಿಮ್ಮ ಮುಂದಿಡ್ತಾ ಇದ್ದೀವಿ. ಶೇಕಡ 7.5 ಪಾಲು ಪಡೆದ ಕಾರ್ಲೈಲ್ ಏವಿಯೇಷನ್ ಶೇಕಡ 7.5 ಪಾಲನ್ನು ಪಡೆದುಕೊಂಡಿದೆ ಅಂತ ಸ್ಪೈಸ್ ಜೆಟ್ ತಿಳಿಸಿದೆ. ಬಾಕಿ ಇರುವ $100 ಮಿಲಿಯನ್ ಮೊತ್ತವನ್ನು ಈಕ್ವಿಟಿಗೆ ಪರಿವರ್ತಿಸಿದ ನಂತರ ಈ ಪಾಲನ್ನು ಪಡೆದುಕೊಂಡಿದೆ ಅಂತ ಕಂಪನಿ ತಿಳಿಸಿದೆ. ಕಳೆದ ವಾರದ ಕಂಪನಿ ನಾಮದಲ್ಲಿ ನಾವು ಸ್ಪೈಸ್ ಜೆಟ್ ತನ್ನ ಶೇಕಡ 5 ಪಾಲನ್ನು ಕಾರ್ಲೈಲ್ ಏವಿಯೇಷನ್ ಪಾರ್ಟ್ನರ್ಸ್ಗೆ ಮಾರಾಟ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ವಿ. ಆದರೆ ಈಗ ಕಾರ್ಲೈಲ್ ಏವಿಯೇಷನ್ ಕಂಪನಿ 7.5 ಪಾಲನ್ನು ಪಡೆದಿದೆ. ಇನ್ನು ಸ್ಪೈಸ್ ಜೆಟ್ ಇನ್ನಿತರ ಗುತ್ತಿಗೆ ಸಂಸ್ಥೆಗಳೊಂದಿಗೆ ಮಾತುಕತೆಯನ್ನು ನಡೆಸಿ ತನ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಸಾಲದ ಪ್ರಮಾಣವನ್ನು ತಗ್ಗಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದೆ. ಸ್ಪೈಸ್ ಜೆಟ್ ಕಾರ್ಗೋದ ಅಂಗಸಂಸ್ಥೆಯಾದ ಸ್ಪೈಸ್ ಎಕ್ಸ್‌ಪ್ರೆಸ್‌ನಲ್ಲಿ ಕಂಪಲ್ಸರಿ ಕನ್ವರ್ಟಿಬಲ್ ಡಿಬೆಂಚರ್ಗಳನ್ನು ಕಾರ್ಲೈಲ್ ಸ್ವಾಧೀನಪಡಿಸಿಕೊಂಡಿದೆ. ಸುದ್ದಿಯಲ್ಲಿದೆ ಪೇಟಿಎಂ. ಕಳೆದ ವಾರ ಪೇಟಿಎಂ ಬಹಳನೇ ಸುದ್ದಿಯಲ್ಲಿತ್ತು. ಇದಕ್ಕೆ ಕಾರಣ ಆಂಟ್ ಮತ್ತು ಸಾಫ್ಟ್ ಬ್ಯಾಂಕ್ನಿಂದ ಪೇಟಿಎಂನ ಪಾಲು ಮಾರಾಟ ಕುರಿತ ವರದಿ. ದಿ ಎಕನಾಮಿಕ್ಸ್ ಟೈಮ್ಸ್ ವರದಿ ಪ್ರಕಾರ ಪೇಟಿಎಂನ ಮಾತೃ ಸಂಸ್ಥೆ 197 ಕಮ್ಯುನಿಕೇಷನ್ನಲ್ಲಿ ಹೂಡಿಕೆದಾರರಾದ ಸಾಫ್ಟ್ ಬ್ಯಾಂಕ್ ಮತ್ತು ಚೈನಾದ ಆಂಟ್ ಗ್ರೂಪ್ ಪೇಟಿಎಂನ ಷೇರುಗಳನ್ನು ಸೆಕೆಂಡರಿ ಸ್ಟಾಕ್ ಡೀಲ್ ಮೂಲಕ ಮಾರಾಟ ಮಾಡುವ ಕುರಿತಂತೆ ಚರ್ಚೆಯನ್ನು ನಡೆಸಿವೆ. ಷೇರುದಾರರು ಮತ್ತು ಅವರನ್ನು ಪ್ರತಿನಿಧಿಸುವ ಹೂಡಿಕೆ ಬ್ಯಾಂಕುಗಳು ಈ ಹಿಂದೆ ಭಾರತಿ ಎಂಟರ್ಪ್ರೈಸಸ್ನ ಸುನಿಲ್ ಮಿತ್ತಲ್ ಹಾಗೂ ಭಾರತೀಯ ಸಂಘಟಿತ ಸಂಸ್ಥೆಯನ್ನು ಪಾಲು ಖರೀದಿಸುವ ಪ್ರಸ್ತಾಪಕ್ಕೆ ಸಂಪರ್ಕ ಮಾಡಿದ್ವು. ಆದರೆ ಈ ರೀತಿಯ ಮಾತುಕತೆ ನಡೆದಿದೆ ಅನ್ನುವಂತಹ ವಿಚಾರವನ್ನು BSE ಫೈಲಿಂಗ್ ವೇಳೆ ಪೇಟಿಎಂ ತಳ್ಳಿ ಹಾಕಿದೆ. ಆದಾಯ ಗಳಿಕೆಯಲ್ಲಿ ಜಿಯೋ ಹಿಂದಿಕ್ಕಿದ ಏರ್ಟೆಲ್. ಸತತ 2ನೇ ಬಾರಿಗೆ ಆದಾಯ ಗಳಿಕೆಯಲ್ಲಿ ಭಾರತಿ ಏರ್ಟೆಲ್ ಜಿಯೋ ಕಂಪನಿಯನ್ನು ಹಿಂದಿಕ್ಕಿದೆ. ರೆವಿನ್ಯೂ ಮಾರ್ಕೆಟ್ ಶೇರ್ನಲ್ಲಿ ರಿಲಯನ್ಸ್ ಜಿಯೋ ಇನ್ಫೋಕಾಮ್ಗಿಂತ ಏರ್ಟೆಲ್ ಅಧಿಕವಾಗಿದೆ. 3ನೇ ತ್ರೈಮಾಸಿಕದಲ್ಲಿ ಇದು ವರದಿಯಾಗಿದೆ. ಕಳೆದ ನವೆಂಬರ್ನಲ್ಲಿ ಒಡಿಶಾ ಮತ್ತು ಹರಿಯಾಣ ಹಾಗೂ ಇತರ ಗ್ರಾಮೀಣ ಮಾರುಕಟ್ಟೆಯಲ್ಲಿ ಬೇಸ್ ಪ್ರೀಪೇಡ್ ದರ ಏರಿಕೆ ಮಾಡಿದ್ದು ಇದಕ್ಕೆ ಕಾರಣವಾಗಿದೆ. ಇನ್ನು ವೋಡಾಫೋನ್ ಐಡಿಯಾ 2023ರ ರೆವಿನ್ಯೂ ಮಾರ್ಕೆಟ್ ಶೇರ್ನಲ್ಲಿ ನಷ್ಟವನ್ನು ಅನುಭವಿಸಿದೆ. ನಗರ ಮತ್ತು ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ತನ್ನ ಬದ್ಧ ಸ್ಪರ್ಧಿಗಳಾದ ಏರ್ಟೆಲ್ ಮತ್ತು ಜಿಯೋಗಿಂತ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ವಿಫಲವಾಗಿದೆ. ಇದು ಇದಕ್ಕೆ ಕಾರಣ ಆಗಿದೆ. ಭಾರತಕ್ಕೆ ಮತ್ತೊಂದು ವೋಡಾಫೋನ್ ಐಡಿಯಾ ಮಾದರಿಯ ಸನ್ನಿವೇಶ ಅಗತ್ಯ ಇಲ್ಲ ಅಂತ ಭಾರತಿ ಎಂಟರ್ಪ್ರೈಸಸ್ನ ಅಧ್ಯಕ್ಷ ಸುನಿಲ್ ಮಿತ್ತಲ್ ಹೇಳಿದ್ದಾರೆ. ಅಲ್ಲದೆ ಹೂಡಿಕೆ ಮಾಡಿದ ಬಂಡವಾಳದ ಮೇಲಿನ ಆದಾಯ ಹೆಚ್ಚಾಗಬೇಕಾದರೆ ಸುಂಕ ಹೆಚ್ಚಳ ಅಗತ್ಯ ಅಂತ ತಿಳಿಸಿದ್ದಾರೆ. ಈ ವರ್ಷದ ಮಧ್ಯಭಾಗದಲ್ಲಿ ದರ ಏರಿಕೆಯ ಸುಳಿವು ನೀಡಿದರು. ಅಲ್ಲದೆ ದರ ಏರಿಕೆಯ ಜನರ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದೆ ಅನ್ನೋ ಅಂಶವನ್ನು ಕೂಡ ತಳ್ಳಿ ಹಾಕಿದ್ದಾರೆ. ಸಿಂಗಾಪುರ್ ಏರ್ಲೈನ್ಸ್ಗೆ ಏರ್ ಇಂಡಿಯಾ ಸಮೂಹದಲ್ಲಿ ಪಾಲು. ಏರ್ ಇಂಡಿಯಾ ಸಮೂಹದಲ್ಲಿ ಸಿಂಗಾಪುರ್ ಏರ್ಲೈನ್ಸ್ $267 ಮಿಲಿಯನ್ ಮತ್ತೊಮ್ಮೆ ಹೂಡಿಕೆ ಮಾಡಲಿದೆ. ಇದರಿಂದ ಏರ್ ಇಂಡಿಯಾದಲ್ಲಿ ಸಿಂಗಾಪುರ್ ಏರ್ಲೈನ್ಸ್ ಶೇಕಡ 25 ಪಾಲು ಪಡೆದುಕೊಳ್ಳಲಿದೆ. ಈ ವ್ಯವಹಾರದ ಮೂಲಕ ಸಿಂಗಾಪುರ್ ಏರ್ಲೈನ್ಸ್ ಟಾಟಾದೊಂದಿಗೆ ತನ್ನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಲಿದೆ. ಅಲ್ಲದೆ ವಿಸ್ತಾರಕ್ಕೆ ಹೋಲಿಕೆ ಮಾಡಿದರೆ 4ರಿಂದ 5 ಪಟ್ಟು ದೊಡ್ಡ ಮಟ್ಟದ ಪಾಲನ್ನು ಏರ್ಲೈನ್ಸ್ ಹೊಂದಲಿದೆ. ಕಳೆದ ವರ್ಷ ಟಾಟಾ ಮತ್ತು ಸಿಂಗಾಪುರ್ ಏರ್ಲೈನ್ಸ್ಗಳು ಏರ್ ಇಂಡಿಯಾವನ್ನು ಮತ್ತೆ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಹೊಸ ಬಂಡವಾಳ ಹೂಡಿಕೆಯ ಬಗ್ಗೆ ಒಪ್ಪಿದ್ವು. ವಿಐನಿಂದ 1200 ಕೋಟಿ ಡಿಬೆಂಚರ್ ಹಂಚಿಕೆ. ವೋಡಾಫೋನ್ ಐಡಿಯಾ ATC ಟೆಲಿಕಾಂ ಇನ್ಫ್ರಾಗೆ 1200 ಕೋಟಿ ಡಿಬೆಂಚರ್ ಹಂಚಿಕೆಯನ್ನು ಮಾಡಿದೆ. ಫೆಬ್ರವರಿ 27ರಂದು ನೀಡಿದ ಹೇಳಿಕೆಯ ಪ್ರಕಾರ 12,000 ಆಪ್ಷನಲ್ ಕನ್ವರ್ಟಿಬಲ್ ಡಿಬೆಂಚರ್ಗಳನ್ನು $10 ಲಕ್ಷ ಫೇಸ್ ವ್ಯಾಲ್ಯೂಗೆ ಹಂಚಿಕೆ ಮಾಡಿದೆ. ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಕ್ಯಾಪಿಟಲ್ ರೈಸಿಂಗ್ ಕಮಿಟಿ ಒಟ್ಟು 12,000 ಆಪ್ಷನಲ್ ಕನ್ವರ್ಟಿಬಲ್ ಡಿಬೆಂಚರ್ಗಳನ್ನು ಪ್ರತಿಯೊಂದಕ್ಕೆ $10 ಲಕ್ಷ ಅಂತೆ 1200 ಕೋಟಿ ಹಂಚಿಕೆ ಮಾಡಿದೆ. ಅರ್ಜಿ ಮತ್ತು ಸಬ್ಸ್ಕ್ರಿಪ್ಷನಲ್ ಹಣವನ್ನು ಸ್ವೀಕರಿಸಿದ ಬಳಿಕ ಉಳಿದ 4,000 ಆಪ್ಷನಲ್ ಕನ್ವರ್ಟಿಬಲ್ ಡಿಬೆಂಚರ್ಗಳನ್ನು ಹಂಚಲಾಗುತ್ತೆ ಅಂತ ವೋಡಾಫೋನ್ ಐಡಿಯಾ ಹೇಳಿದೆ. ಯಾವ ಕಂಪನಿಗಳ ನಡುವೆ ವಿವಾದ ಹುಟ್ಟಿಕೊಂಡಿತು, ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣಗಳು ಯಾವುವು, ಕಾರ್ಪೊರೇಟ್ ಜಗತ್ತಿನ ಕಾಂಟ್ರವರ್ಸಿಗಳು, ಈ ಎಲ್ಲ ಮಾಹಿತಿಗಳನ್ನು ಆನ್ ದಿ ರಡಾರ್ನಲ್ಲಿ ನಿಮಗೆ ತಿಳಿಸಿಕೊಡ್ತೇವೆ. ಅದಾನಿ ಮೇಲಿನ ಆರೋಪ ತನಿಖೆಗೆ ಸುಪ್ರೀಂ ಸಮಿತಿ ಅದಾನಿ ಸಮೂಹದ ಕುರಿತು ಎದ್ದಿರುವಂತಹ ಗೊಂದಲ ಮತ್ತು ಭಾರತೀಯ ಹೂಡಿಕೆದಾರರ ರಕ್ಷಣೆಗೆ ಯಾವ ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಸಮಿತಿಯನ್ನು ರಚಿಸುವುದಕ್ಕೆ ತಿಳಿಸಿದೆ. OP ಭಟ್, JP ದೇವದತ್, ನಂದನ್ ನಿಲೇಕೇಣಿ, KV ಕಾಮತ್ ಮತ್ತು ಸೋಮಶೇಖರನ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ AM ಸಪ್ರೆ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. ಸಮಿತಿಯ ಪ್ರಾಥಮಿಕ ಉದ್ದೇಶ ಹೂಡಿಕೆದಾರರ ಹಿತರಕ್ಷಣೆ ಕುರಿತಂತೆ ನಿಯಮವನ್ನು ಸಿದ್ಧ ಮಾಡುವುದೇ ಆಗಿದೆ. ಅಲ್ಲದೆ ಅದಾನಿ ಸಮೂಹ ಕುರಿತ ತನಿಖೆ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳಲಿದೆ. ಸೆಬಿಯ ಅಧ್ಯಕ್ಷರು ಸಮಿತಿಗೆ ಅಗತ್ಯ ಇರುವಂಥ ಮಾಹಿತಿಯನ್ನು ಒದಗಿಸಲಿದ್ದಾರೆ. 2 ತಿಂಗಳ ಒಳಗೆ ವರದಿಯನ್ನು ನೀಡುವಂತೆ ಸಮಿತಿಗೆ ಸೂಚನೆ ನೀಡಲಾಗಿದೆ. ಇನ್ನೊಂದು ಕಡೆ ಅದಾನಿ ಗ್ರೂಪ್ ತನ್ನ 4 ಕಂಪನಿಗಳ ಮೈನಾರಿಟಿ ಷೇರುಗಳನ್ನು ಅಮೆರಿಕನ್ ಇನ್ವೆಸ್ಟ್ಮೆಂಟ್
GQG ಪಾರ್ಟ್ನರ್ಸ್ಗೆ 15,446 ಕೋಟಿ ರೂಪಾಯಿಗೆ ಮಾರಾಟ ಮಾಡಿರುವುದಾಗಿ ಹೇಳಿದೆ. ಅದಾನಿ ಫೋರ್ಡ್ಸ್ ತನ್ನ ವಿಶೇಷ ಆರ್ಥಿಕ ವಲಯ ಘಟಕ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್, ಅದಾನಿ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಮತ್ತು ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ಗೆ ಸೇರಿದ ಷೇರುಗಳನ್ನು ಮಾರಾಟ ಮಾಡಲಾಗಿದೆ. 31 ಯೂಟ್ಯೂಬ್ ಚಾನಲ್ ನಿಷೇಧ. ಷೇರು ಮಾರ್ಕೆಟ್ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಂಥ 31 ಯೂಟ್ಯೂಬ್ ಚಾನಲ್ಗಳನ್ನು ಸೆಬಿ ಬ್ಯಾನ್ ಮಾಡಿದೆ. ಲಿಸ್ಟೆಡ್ ಕಂಪನಿಗಳ ಷೇರುಗಳ ಬಗ್ಗೆ ಪಂಪ್ ಆ್ಯಂಡ್ ಡಂಪ್ ಯೋಜನೆಗಳಲ್ಲಿ ತೊಡಗಿಸಿಕೊಂಡು ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಕ್ಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ಗಳಿಗೆ ತಪರಾಕಿ ಕೊಟ್ಟಿದೆ. ಬಾಲಿವುಡ್ ನಟ ಅರ್ಷದ್ ವಾರ್ಸಿ ಮತ್ತು ಅವರ ಪತ್ನಿ ಮಾರಿಯಾ ಗೊರೆಟ್ಟಿ ಅವರ ಯೂಟ್ಯೂಬ್ ಚಾನಲ್ ಸಹ ಬ್ಯಾನ್ ಆಗಿದೆ. ಸದಾ ಬ್ರಾಡ್ಕಾಸ್ಟ್ ಆ್ಯಂಡ್ ಶಾರ್ಪ್ ಲೈನ್ ಬ್ರಾಡ್ಕಾಸ್ಟ್ನ ಷೇರುಗಳ ಬಗ್ಗೆ ಹೆಚ್ಚಿನ ದರ ನೀಡಿದ್ದೇ ಬ್ಯಾನ್ಗೆ ಮೂಲ ಕಾರಣ. ಯೂಟ್ಯೂಬ್ ಚಾನೆಲ್ಗಳು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡುತ್ತಾ ಇವೆ ಅನ್ನೋ ದೂರುಗಳು ಸೆಬಿಗೆ ಮೇಲಿಂದ ಮೇಲೆ ದಾಖಲಾಗಿದ್ವು. ಸದಾ ಬ್ರಾಡ್ಕಾಸ್ಟ್ ಪ್ರಕರಣದಲ್ಲಿ 31 ಯೂಟ್ಯೂಬ್ ಚಾನೆಲ್ಗಳು ಕಾನೂನು ಬಾಹಿರವಾಗಿ 41.85 ಕೋಟಿ ರೂಪಾಯಿ ಗಳಿಕೆ ಮಾಡಿದ್ವು. ಶಾರ್ಪ್ ಲೈನ್ ಬ್ರಾಡ್ಕಾಸ್ಟ್ನಲ್ಲಿ 24 ಯೂಟ್ಯೂಬ್ ಚಾನೆಲ್ಗಳು 12.24 ಕೋಟಿ ರೂಪಾಯಿ ಗಳಿಕೆ ಮಾಡಿರುವ ಆರೋಪ ಬಂದಿತ್ತು. ಈ ರೀತಿ ಸ್ಟಾಕ್ ಮ್ಯಾನಿಪುಲೇಷನ್ ಮುಖೇನ ಅರ್ಷದ್ ವಾರ್ಸಿ ಮತ್ತು ಅವರ ಪತ್ನಿ ಕ್ರಮವಾಗಿ 29.43 ಲಕ್ಷ ರೂಪಾಯಿ ಮತ್ತು 37.56 ಲಕ್ಷ ರೂಪಾಯಿ ಲಾಭ ಗಳಿಸಿದರು. ಒಟ್ಟಿನಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದವರಿಗೆ ತಕ್ಕ ಶಾಸ್ತಿಯಾಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ವೇದಾಂತದ ಕಥೆ ಏನು? ವೇದಾಂತ ಗ್ಲೋಬಲ್ ಜಿಂಕ್ ಬಿಸ್ನೆಸ್ಸನ್ನು ಹಿಂದೂಸ್ತಾನ್ ಜಿಂಕ್ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತೊಮ್ಮೆ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದೆ. $2.98 ಮಿಲಿಯನ್ ನಗದು ನೀಡಿ ಖರೀದಿ ಮಾಡುವ ಪ್ರಸ್ತಾವಕ್ಕೆ ಮೊದಲಿನಿಂದಲೂ ವಿರೋಧ ಇತ್ತು. ಈಗ ಸರ್ಕಾರ ಸೆಬಿಗೆ ಪತ್ರ ಬರೆದಿದೆ. ಅದಾನಿ ಗ್ರೂಪ್ ಗೊಂದಲದ ನಂತರ ವೇದಾಂತದ ಹೂಡಿಕೆದಾರರು ಆತಂಕವನ್ನು ವ್ಯಕ್ತಪಡಿಸಿದರು. ಈ ಕಂಪನಿಯಲ್ಲಿಯೂ ಎಲ್ಲ ಲೆಕ್ಕಾಚಾರ ಸರಿಯಾಗಿದೆಯೇ ಅಂತ ಅನುಮಾನವನ್ನು ವ್ಯಕ್ತಪಡಿಸಿದರು. ಹೂಡಿಕೆದಾರರಲ್ಲಿ ಭರವಸೆ ತುಂಬುವುದಕ್ಕೆ ಕಂಪನಿ ಹೇಳಿಕೆಯೊಂದನ್ನು ನೀಡಿತ್ತು. ವೇದಾಂತ ಸ್ಟಾಕ್ಗಳು ಮಾರ್ಚ್ ಆರಂಭದಲ್ಲಿ ಕುಸಿತ ಕಂಡವು. 15% ಕುಸಿತ ಕಂಡು 275.5 ರೂಪಾಯಿ ತಲುಪಿದ್ವು. ಹಣಕಾಸು ತಜ್ಞರು ಹೇಳುವಂತೆ ವೇದಾಂತ ಮುಂದಿನ ದಿನಗಳಲ್ಲಿ ಹೊಸ ಸವಾಲುಗಳನ್ನು ಎದುರಿಸಬೇಕಿದೆ. ರಿಲಯನ್ಸ್ ಕ್ಯಾಪಿಟಲ್ ಮೇಲೆ ಮತ್ತೊಂದು ಸುತ್ತು ಬಿಡ್. ಸಾಲದ ಸುಳಿಯಲ್ಲಿರುವ ರಿಲಯನ್ಸ್ ಕ್ಯಾಪಿಟಲ್ ಮೇಲೆ ಮತ್ತೊಂದು ಸುತ್ತು ಬಿಡ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಸಾಲದಾತರಿಗೆ ಮತ್ತೊಂದು ಸುತ್ತಿನ ಬಿಡ್ಡಿಂಗ್ಗೆ NCLAT ಅವಕಾಶ ಮಾಡಿಕೊಟ್ಟಿದೆ. 2 ಸದಸ್ಯರ ಪೀಠ NCLT ಹೊರಡಿಸಿದ್ದ ಆದೇಶವನ್ನು ಬದಿಗೊತ್ತಿ ಕಮಿಟಿ ಆಫ್ ಕ್ರೆಡಿಟರ್ಸ್ ಹೆಚ್ಚಿನ ಬಿಡ್ ಕರೆಯೋದಕ್ಕೆ ಮತ್ತು ಸಂಧಾನವನ್ನು ನಡೆಸೋದಕ್ಕೆ ಅಧಿಕಾರವನ್ನು ಹೊಂದಿದೆ ಅಂತ ತಿಳಿಸಿದೆ. ಅಲ್ಲದೆ 2 ವಾರದೊಳಗೆ ಬಿಡ್ ಆಹ್ವಾನ ಮಾಡುವಂತೆಯೂ ಸೂಚಿಸಿದೆ. ವಿಸ್ತಾರ ITCL ಸಲ್ಲಿಸಿದ ಅರ್ಜಿಯನ್ನು ಆಧರಿಸಿ NCLAT ಈ ಆದೇಶವನ್ನು ನೀಡಿದ್ದು, ಇದು ಅನಿಲ್ ಅಂಬಾನಿ ಒಡೆತನದಲ್ಲಿದ್ದ ಕಂಪನಿ ಇನ್ನೊಂದು ಸುತ್ತಿನ ಬಿಡ್ಗೆ ಒಳಗಾಗುವುದು ನಿಶ್ಚಿತ. ಆಕ್ಸಿಸ್ ಕೇಸ್ನಲ್ಲಿ 21 ಸಂಸ್ಥೆಗಳಿಗೆ ಸೆಬಿ ನಿಷೇಧ. ಹಣಕಾಸು ಮಾರ್ಕೆಟ್ನಲ್ಲಿನ ವ್ಯವಹಾರಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಸೆಬಿ ಆಕ್ಸಿಸ್ ಬ್ಯಾಂಕ್ ಕೇಸ್ನಲ್ಲಿ 21 ಸಂಸ್ಥೆಗಳಿಗೆ ಬ್ಯಾನ್ ಹೇರಿದೆ. ಆಕ್ಸಿಸ್ ಮ್ಯೂಚುವಲ್ ಫಂಡ್ ಪ್ರಕರಣದಲ್ಲಿ ಮಧ್ಯಂತರ ಆದೇಶವನ್ನು ನೀಡಿದೆ. ಮ್ಯೂಚುವಲ್ ಫಂಡ್ ಮತ್ತು ಸಂಬಂಧಿತ ಸಂಸ್ಥೆಗಳಿಗೆ ಶೋಕಾಸ್ ಆರ್ಡರ್ ಹೊರಡಿಸಿದೆ. ಕ್ಯಾಪಿಟಲ್ ಮಾರ್ಕೆಟ್ನಿಂದ 21 ಸಂಸ್ಥೆಗಳನ್ನು ಮುಂದಿನ ಆದೇಶದವರೆಗೆ ಹೊರಗಿಡುವುದಕ್ಕೆ ಸೆಬಿ ನಿರ್ದೇಶನ ಕೊಟ್ಟಿದೆ. ಫ್ರಂಟ್ ರನ್ನಿಂಗ್ ಅಂದರೆ ಕೃತಕ ಬೇಡಿಕೆ ಸೃಷ್ಟಿ ಮೂಲಕ 30.5 ಕೋಟಿ ರೂಪಾಯಿ ಅಕ್ರಮ ಗಳಿಕೆ ಮಾಡಿರುವುದನ್ನು ಸೆಬಿ ಪತ್ತೆ ಹಚ್ಚಿದೆ. ಈ ಮೊತ್ತವನ್ನು ಸಂಬಂಧಿಸಿದ ಸಂಸ್ಥೆಗಳಿಂದ ವಶಪಡಿಸಿಕೊಳ್ಳಬೇಕು ಅನ್ನೋ ನಿರ್ದೇಶನವನ್ನು ನೀಡಿದೆ. ಬಿಸ್ಲೇರಿ ಖರೀದಿಗೆ ಟಾಟಾ ಹೇಳಿದ ಟಾಟಾ. ಬಿಸ್ಲೇರಿಯಲ್ಲಿ $1 ಬಿಲಿಯನ್ ಪಾಲು ಹೊಂದೋದಕ್ಕೆ ಮುಂದಾಗಿದ್ದ ಟಾಟಾ ಸಮೂಹ ಹಿಂದೆ ಸರಿದಿದೆ. ಭಾರತದ ಅತಿದೊಡ್ಡ ಬಾಟಲ್ ನೀರು ಉತ್ಪಾದಕ ಉದ್ಯಮ ಬಿಸ್ಲೇರಿಯಲ್ಲಿ ದೊಡ್ಡ ಪಾಲು ಹೊಂದುವ ಟಾಟಾ ಸಮೂಹದ ಮಾತುಕತೆ ವ್ಯಾಲ್ಯೂಯೇಷನ್ ಕಾರಣಕ್ಕೆ ಸ್ಥಗಿತಗೊಂಡಿದೆ. ಟಾಟಾ ಸಮೂಹ ಬಿಸ್ಲೇರಿಯನ್ನು ದೊಡ್ಡ ಪಾಲು ಪಡೆಯೋದಕ್ಕೆ ರೂಪುರೇಷೆ ಸಿದ್ಧ ಮಾಡಿಕೊಂಡಿತ್ತು. ಬಿಸ್ಲೇರಿಯ ಮಾಲೀಕರು ಸಹ ಈ ವ್ಯವಹಾರದಿಂದ $1 ಬಿಲಿಯನ್ ಫಂಡ್ ಸಂಗ್ರಹದ ಗುರಿಯನ್ನು ಹೊಂದಿದ್ರು. ಅದರ ವ್ಯಾಲ್ಯೂಯೇಷನ್ ಸಂದರ್ಭ ಎರಡೂ ಕಂಪನಿಗಳು ಒಮ್ಮತಕ್ಕೆ ಬರಲಿಲ್ಲ. ಎರಡೂ ಕಂಪನಿಗಳ ನಡುವೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಭವಿಷ್ಯ ಕಾಣುವಲ್ಲಿ ಫ್ಯೂಚರ್ ಗ್ರೂಪ್ ವಿಫಲ. ಫ್ಯೂಚರ್ ರಿಟೇಲ್ ತನ್ನ ವ್ಯಾಪ್ತಿಯನ್ನು ಮರುಸ್ಥಾಪನೆ ಮಾಡೋದಕ್ಕೆ ಹಾಕಿಕೊಂಡಿದ್ದ ಯೋಜನೆಗಳೆಲ್ಲ ವಿಫಲವಾಗಿದೆ. ಕಿಶೋರ್ ಬಿಯಾನಿ ಅವರ ಫ್ಯೂಚರ್ ಗ್ರೂಪ್ ಮುಂದೆ ಯಾವ ಹೆಜ್ಜೆ ಇಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಸಭೆ ಕರೆಯುವ ಸಾಧ್ಯತೆ ಇದೆ. ರೆಸಲ್ಯೂಷನ್ ಪ್ಲಾನ್ ಸಲ್ಲಿಸೋದಕ್ಕೆ ಫೆಬ್ರವರಿ 20 ಕೊನೆಯ ದಿನ ಆಗಿತ್ತು. ಸ್ಟಾಕ್ ಎಕ್ಸ್ಚೇಂಜ್ ಫಿಲ್ಲಿಂಗ್ ವೇಳೆ ಈ ಎಲ್ಲ ಮಾಹಿತಿ ಬಹಿರಂಗ ಆಗಿದೆ. ಸಿಂಟೆಕ್ಸ್ ಪ್ಲಾಸ್ಟಿಕ್ಸ್ಗೆ ಸಂಕಷ್ಟ. ವಾಟರ್ ಸ್ಟೋರೇಜ್ ಟ್ಯಾಂಕ್ ಮತ್ತು ಪ್ಲಾಸ್ಟಿಕ್ ಕಂಪನಿ ಸಿಂಟೆಕ್ಸ್ಗೆ ಸಂಕಷ್ಟ ಎದುರಾಗಿದೆ. ಸಿಂಟೆಕ್ಸ್ ವಿರುದ್ಧ ದಿವಾಳಿತನ ಪ್ರಕ್ರಿಯೆ ಆರಂಭಕ್ಕೆ NCLT ಒಪ್ಪಿದೆ. ಫಿನಾನ್ಷಿಯಲ್ ಕ್ರೆಡಿಟರ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಸಲ್ಲಿಸಿದ್ದ ಅರ್ಜಿಯನ್ನು ಅಹಮದಾಬಾದ್ ಪೀಠ ಪುರಸ್ಕಾರ ಮಾಡಿದೆ. ಬಾಕಿ ಇರುವ 350.28 ಕೋಟಿ ಸಂಬಂಧ ಫಿನಾನ್ಷಿಯಲ್ ಕ್ರೆಡಿಟರ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅರ್ಜಿಯನ್ನು ಸಲ್ಲಿಸಿತ್ತು.
215.77 ಕೋಟಿ ಪ್ರಿನ್ಸಿಪಲ್ ಅಮೌಂಟ್ ಆಗಿದ್ದರೆ 134.50 ಕೋಟಿ ಬಡ್ಡಿ ಹೊರೆ ಸಿಂಟೆಕ್ಸ್ ಮೇಲಿತ್ತು. ಸಿಂಟೆಕ್ಸ್ BAPL ಲಿಮಿಟೆಡ್ಗೆ ನೀಡಿದ್ದ ಸಾಲಕ್ಕೆ ಸಿಂಟೆಕ್ಸ್ ಪ್ಲಾಸ್ಟಿಕ್ಸ್ ಟೆಕ್ನಾಲಜಿ ಲಿಮಿಟೆಡ್ ಗ್ಯಾರಂಟಿಯನ್ನು ಹಾಕಿತ್ತು. ಈಗಾಗಲೇ ಸಿಂಟೆಕ್ಸ್ BAPL ಲಿಮಿಟೆಡ್ ದಿವಾಳಿ ಪ್ರಕ್ರಿಯೆ ಎದುರಿಸ್ತಾ ಇದೆ. ಬಿಡ್ ಆಗಿರುವ 1,251 ಕೋಟಿ ರೂಪಾಯಿ ಅನುಮೋದನೆಗೆ ಕಾಯ್ತಾ ಇದೆ. ಇದೀಗ ಈ ವಾರ ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ನೆಕ್ಸಸ್ ವೆಂಚರ್ನಿಂದ $700 ಮಿಲಿಯನ್ ಹಣ ಸಂಗ್ರಹ ಪೂರ್ಣ. ಅನ್ ಅಕಾಡೆಮಿ ಡೆಲಿವರಿಯಂತಹ ಸಂಸ್ಥೆಗಳಿಗೆ ಬೆಂಬಲವಾಗಿರುವ ನೆಕ್ಸಸ್ ವೆಂಚರ್ ಪಾರ್ಟ್ನರ್ಸ್ $700 ಮಿಲಿಯನ್ ಫಂಡ್ ಸಂಗ್ರಹಿಸಿದೆ. ಈ ಫಂಡ್ ಬಳಸಿಕೊಂಡು ಅಮೆರಿಕ ಮತ್ತು ಭಾರತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಫಿನ್ಟೆಕ್ ಹಾಗೂ ಕಾಮರ್ಸ್ ಸ್ಟಾರ್ಟ್ಅಪ್ಗಳನ್ನು ಆರಂಭ ಮಾಡಲಿದೆ. ಇದು ಭಾರತದ ವೆಂಚರ್ ಕ್ಯಾಪಿಟಲ್ ಸಂಸ್ಥೆಯೊಂದರಲ್ಲಿ ಸಂಗ್ರಹವಾದ ಎರಡನೆಯ ಅತಿದೊಡ್ಡ ಫಂಡ್ ಆಗಿದೆ. ಈ ಮೊದಲು ಸಿಕೋಯಾ ಕ್ಯಾಪಿಟಲ್ ಇಂಡಿಯಾ $2.8 ಬಿಲಿಯನ್ ಸಂಗ್ರಹ ಮಾಡಿತ್ತು. 2022ರಲ್ಲಿ ಭಾರತ ಮತ್ತು ಆಗ್ನೇಯ ಏಷ್ಯಾದ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಈ ಫಂಡ್ ಸಂಗ್ರಹಿಸಿತ್ತು. ಅರ್ಬನ್ ಕಂಪನಿ ತೊರೆದ ಜೊಮ್ಯಾಟೊ ಸಿಇಒ. ಜೊಮ್ಯಾಟೊ ಸಹ ಸಂಸ್ಥಾಪಕ ಹಾಗೂ ಸಿಇಒ ದೀಪಿಂದರ್ ಗೋಯಲ್ ಅರ್ಬನ್ ಕಂಪನಿಯನ್ನು ತೊರೆದಿದ್ದಾರೆ. ಜೊಮ್ಯಾಟೊ ಒಡೆತನದ ಫಿಟ್ ಕಾಮರ್ಸ್ ಕಂಪನಿ ಬ್ಲಿಂಕಿಟ್ ಹೋಮ್ ಸರ್ವಿಸಸ್ ವರ್ಗಕ್ಕೆ ಪ್ರವೇಶಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಅರ್ಬನ್ ಕಂಪನಿಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಈ ಮೂಲಕ ಜೊಮ್ಯಾಟೊ ಮತ್ತು ಬ್ಲಿಂಕಿಟ್ ಟೈಗರ್ ಗ್ಲೋಬಲ್ ಬೆಂಬಲಿತ ಅರ್ಬನ್ ಕಂಪನಿ ಜೊತೆ ನೇರವಾಗಿ ಸ್ಪರ್ಧೆ ಮಾಡಲಿದೆ. ಕಳೆದ ಮಾರ್ಚ್ನಲ್ಲಿ ದೀಪಿಂದರ್ ಗೋಯಲ್ರನ್ನು ಅರ್ಬನ್ ಕಂಪನಿ ಮಂಡಳಿಯಲ್ಲಿ ಸ್ವತಂತ್ರ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿತ್ತು. ವರದಿಗಳ ಪ್ರಕಾರ ಬ್ಲಿಂಕಿಟ್ ಈಗಾಗಲೇ ಹೋಮ್ ಚೆಫ್ ಸೇವೆಗಳನ್ನು ಗುರುಗ್ರಾಮ್ ಮೂಲದ ಚೆಫ್ಕಾರ್ಟ್ ಕಂಪನಿಯೊಂದಿಗೆ ಆರಂಭ ಮಾಡಿದೆ. ಆದರೆ ಅದು ಒದಗಿಸುತ್ತಿರುವ ಸೇವೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ಬ್ಲಿಂಕಿಟ್ ಸಮೂಹದಲ್ಲಿರುವ ಪ್ರಸ್ತುತ ಉದ್ಯೋಗಿಗಳ ಹೊಸ ತಂಡವೊಂದನ್ನು ರಚಿಸಿದ್ದು ತನ್ನ ಹೊಸ ಸೇವೆಗಳನ್ನು ಆರಂಭ ಮಾಡೋದಕ್ಕೆ ನೌಕರರನ್ನು ನೇಮಕ ಮಾಡಿಕೊಂಡಿದೆ. ಕ್ಲೌಡ್ ಕಿಚನ್ನಿಂದ ಹೊರಬಂದ ಸ್ವಿಗ್ಗಿ ತನ್ನ ಕ್ಲೌಡ್ ಕಿಚನ್ ಸ್ವಿಗ್ಗಿ ಆಕ್ಸೆಸ್ಸನ್ನು ಕಿಚನ್ಸ್ ಆಟ್ಗೆ ಮಾರಾಟ ಮಾಡಿದೆ. ವೆಚ್ಚವನ್ನು ನಿಭಾಯಿಸುವ ಸಲುವಾಗಿ ಕಂಪನಿ ಈ ಕ್ರಮವನ್ನು ಕೈಗೊಂಡಿದೆ. ಈ ಹಿಂದೆ ಕಂಪನಿ 380 ಉದ್ಯೋಗಿಗಳನ್ನು ಕೆಲಸದಿಂದ ಕೈಬಿಟ್ಟಿತ್ತು. ಸಾಂಕ್ರಾಮಿಕದ ನಂತರ ಫ್ರೆಶ್ ವೆಂಚರ್ ಫಂಡಿಂಗ್ ಸಂಗ್ರಹಿಸುವ ವಿಚಾರದಲ್ಲಿ ಮಾರುಕಟ್ಟೆ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ ಕಾರಣ ಕಂಪನಿ ಈ ನಿರ್ಧಾರವನ್ನು ಮಾಡಿದೆ. ಈ ವ್ಯವಹಾರದ ಬಳಿಕ ಸ್ವಿಗ್ಗಿ ಕಿಚನ್ ಸೆಟ್ನಲ್ಲಿ ಪ್ರಮುಖ ಪಾಲುದಾರನಾಗಿರಲಿದೆ. 2017 ಮತ್ತು 2019 ನಡುವೆ ಸ್ವಿಗ್ಗಿ ಈ ವ್ಯವಹಾರದಲ್ಲಿ ಸುಮಾರು 175 ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಿದೆ. ಇದಲ್ಲದೆ 14 ನಗರಗಳಲ್ಲಿ 1 ಮಿಲಿಯನ್ ಸ್ಕ್ವೇರ್ ಫೀಟ್ ಜಾಗಕ್ಕೂ ಹೂಡಿಕೆಯನ್ನು ಮಾಡಿತ್ತು. ಇದರ ಜೊತೆಗೆ 2020ರಲ್ಲಿ ಇನ್ನೂ 12 ನಗರಗಳಲ್ಲಿ ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡುವುದಾಗಿ ತಿಳಿಸಿತ್ತು. ಅಲ್ಲದೆ ಮಾರ್ಚ್ 2ಕ್ಕೂ ಮೊದಲು ಈ ಒಪ್ಪಂದ ಘೋಷಣೆ ಮಾಡಿದರೂ ಕೂಡ ಅದರ ಅಸ್ತಿತ್ವ 4 ನಗರಗಳಿಗೆ ಮಾತ್ರ ಸೀಮಿತವಾಗಿತ್ತು. ಇದಿಷ್ಟು ಈ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.